ಏನು ಏನು ಹೇಳ್ತಿದ್ದೀರಾ ಅದಕ್ಕೆ? ಸಂಯುಕ್ತ ಸ್ಟೇಷನಿಂದ ಬಂದವಳು ಮನೇಲಿಲ್ವಾ? ಹೌದು ಆದ್ಯ, ರೆಸ್ಟ್ ಮಾಡ್ತೀನಿ ಅಂತ ರೂಮ್ಗೆ ಹೋದವರು ರೂಮಲ್ಲಿ ಕಾಣಿಸ್ತಾನೆ ಇಲ್ಲ. ಆಮೇಲೆ ವಿಕ್ಕಿ ಬಂದು ಹೇಳ್ದ. ಆಮೇಲೆ ನಾವೆಲ್ಲ ಹೋಗಿ CCTV ಕ್ಯಾಮ್ರಾನ ಚೆಕ್ ಮಾಡಿದ್ವಿ. ನೋಡಿದ್ರೆ ಅವ್ರು ಹೊರಗಡೆ ಹೋಗಿದ್ದು ಕನ್ಫರ್ಮ್ ಆಯಿತು. ಸ್ಟೇಷನ್ಗೆ ಹೋಗಿ ಜೈಲಲ್ಲಿದ್ದು ಬಂದಲ್ಲ ಅನ್ನೋ ಬೇಜಾರಿಗೆ ಕೋಪಕ್ಕೇನಾದರೂ ಹೊರಗಡೆ ಹೋಗಿದ್ದಾಳ? ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ವ್ಯಕ್ತಿನ ಅವರು. ಅವಳು ಯಾವತ್ತಾದ್ರೂ ಬೇಜಾರು ಮಾಡ್ಕೊಂಡಿರೋದನ್ನ ನೋಡಿದ್ಯಾ ಆದ್ಯ? ಅಣ್ಣನ ಜೊತೆ ಇದ್ದಾಗ ಸುಮ್ಮನೆ ಬೇಜಾರಾಗಿರೋ ಥರ ನಾಟಕ ಮಾಡೋದನ್ನ ನೋಡಿದ್ದೀನಿ. ಆದರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡಿಲ್ಲ ಅದಕ್ಕೆ. ಅದಕ್ಕೆ ಅಲ್ಲಿಗೇನಾದರೂ ಹೋಗಿರ್ಬೋದಾ ಅಂತ ಅನ್ನಿಸ್ತಿದೆ. ಅಲ್ಲಿಗೆ ಅಂದರೆ ಫಾರೆಸ್ಟಾ? ಎಸ್ ಅದಕ್ಕೆ. ಮತ್ತೆ ತಲೆ ಕೆಟ್ಟು ಮಾಟ ಮಂತ್ರ ಅಂತ ಏನಾದರೂ ಹೋಗಿದ್ರೆ? ಇಲ್ಲ ಆದ್ಯ, ಕಾರ್ ಇಲ್ಲೇ ಇದೆ. ಫಾರೆಸ್ಟ್ಗೆ ಹೋಗೋದೇ ಆಗಿದ್ರೆ ಖಂಡಿತ ಕಾರ್ ತಗೊಂಡು ಹೋಗಿರೋಳು. ಇನ್ನೊಂದು ವಿಚಿತ್ರ ಏನು ಗೊತ್ತಾ? ಅವಳು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಚಪ್ಪಲಿನೇ ಹಾಕಿಲ್ಲ, ಬರೀ ಗಾಲಲ್ಲಿ ಹೋಗಿದ್ದಾಳೆ. ಅದು ಅಲ್ಲದೆ ಬರೀ ಕೈಯಲ್ಲಿ ಹೋಗಿಲ್ಲ, ಚಾಕು ಇಟ್ಕೊಂಡು ಹೋಗಿದ್ದಾಳೆ. ವಾಟ್? ಚಾಕುನಾ? ಹೌದು ಆದ್ಯ, ಅದೇ ನನಗೆ ವಿಚಿತ್ರ ಅನ್ನಿಸ್ತಾ ಇರೋದು. ಅವಳು ಚಾಕು ತಗೊಂಡು ಯಾರಿಗೋ ಚುಚ್ಚೋ ಆಗಿದ್ರೆ ನನ್ನ ರೂಮಿಗೆ ಬರಬೇಕಾಗಿತ್ತು. ಯಾಕಂದ್ರೆ ಅವಳಿಗೆ ಕೋಪ ಇರೋದು ಸದ್ಯಕ್ಕೆ ನನ್ನ ಮೇಲೆ. ಆದ್ರೆ ಹೊರಗಡೆ ಯಾಕೆ ಹೋಗ್ತಾಳೆ? ಓ ಅದಕ್ಕೆ ಗೊತ್ತಾಯ್ತು ಬಿಡಿ. ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು ಮತ್ತೆ ಗಿಮಿಕ್ ಶುರು ಮಾಡ್ಕೊಂಡಿದ್ದಾಳೆ. ಯಾವ ಕಾರಣಕ್ಕೆ ಗಿಮಿಕ್ ಮಾಡ್ತಾಳೆ ಆದ್ಯ? ಇನ್ಯಾವ ಕಾರಣ ಇರುತ್ತೆ? ಅಣ್ಣನ ಸಿಂಪತಿ ಗಿಟ್ಟಿಸ್ಕೋಬೇಕಲ್ಲ. ಈ ಟೈಮಲ್ಲಿ ಅವಳು ಗಿಮಿಕ್ ಎಲ್ಲ ಮಾಡೋ ಹಾಗೆ ಕಾಣಿಸ್ತಿಲ್ಲ ಆದ್ಯ. ಚಾಕು ತಗೊಂಡು ಆಚೆ ಹೋದ್ರೆ ಅಭಿ ಮನ್ಸಲ್ಲಿ ಅತ್ತೆ ಗುಚ್ಚಿಡ್ದಿದೆ ಅಂತ ಅನ್ಸಲ್ವಾ? ಅದ್ರ ಬಗ್ಗೆ ಅವಳು ಒಂಚೂರು ಯೋಚನೆ ಮಾಡಿರಲ್ವಾ? ಸಿಂಪತಿಗೋಸ್ಕರ ಅವಳು ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ತಾಳೆ. 100% ಇದು ಗಿಮಿಕ್ಕೆ. ನೀವೇನು ವರಿ ಮಾಡ್ಕೋಬೇಡಿ, ಆರಾಮಾಗಿ ಮನೇಲಿರಿ. ಒಂದು ವೇಳೆ ಅವಳೆಲ್ಲಾದ್ರೂ ಹಾಳಾಗಿ ಹೋಗಿದ್ರು ತಲೆ ಕೆಡ್ಸ್ಕೋಬೇಡಿ, ಪೀಡೆ ತೊಲಗ್ತು ಅಂತ ಸುಮ್ಮನಿದ್ಬಿಡಿ. ಮನೆ ಬಿಟ್ಟು ಹೋಗಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ ಆದ್ಯ. ಅದೇ ಹೇಳ್ತಿದ್ದೀನಿ, ಎಲ್ಲ ನುಂಗಿ ನೀರು ಕುಡಿಬೇಕು ಅಂತ ಆಸೆ ಇರೋಳ್ಗೆ ಹೀಗೆಲ್ಲ ಬಿಟ್ಟು ಹೋಗಕ್ಕೆ ಮನ್ಸಿರಲ್ಲ. ಎಲ್ರಿಗೂ ಸ್ವಲ್ಪ ಟೆನ್ಷನ್ ಕೊಟ್ಟು ಆಮೇಲೆ ಮನೆಗೆ ಬಂದೇ ಬರ್ತಾಳೆ. ನೀವು ಆರಾಮಾಗಿರಿ, ನಾನು ಹೇಳ್ತಿದ್ದೀನಲ್ಲ. ಸರಿ ಆದ್ಯ. ಓಕೆ ಅದಕ್ಕೆ ಬಾಯ್. ಏನಾದರೂ ಇದ್ರೆ ಕಾಲ್ ಮಾಡಿ ಅಪ್ಡೇಟ್ ಮಾಡಿ.